ತುಳುನಾಡಿನಲ್ಲಿ ಮತ್ತೆ ರಿಷಬ್ ಶೆಟ್ಟಿ ಹರಕೆ ಕೋಲ ವಿವಾದ ಮೈ ಮೇಲೆ ಎಳೆದುಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ರಿಷಬ್ ತೊಡೆ ಮೇಲೆ ಮಲಗಿದ್ದ ದೈವ ನರ್ತಕರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ರಿಷಬ್ ಕಾಂತಾರ ಚಾಪ್ಟರ್ 1 ಯಶಸ್ಸಿನ ನಂತರದಲ್ಲಿ ಹರಕೆಯನ್ನು ತೀರಿಸುವ ಕಾರಣಕ್ಕಾಗಿ ದೈವಕ್ಕೆ ಭೇಟಿಯಾಗಿ ತಮ್ಮ ಹರಕೆಯನ್ನು ತೀರಿಸಲು ಹೋಗಿದ್ರು. ಆ ಸಂದರ್ಭದಲ್ಲಿ ದೈವ ನರ್ತಕ ರಿಷಬ್ ತೊಡೆ ಮೇಲೆ ಮಲಗಿದ್ರು. ಅದು ವಿವಾದಕ್ಕೆ ಆಕ್ರೋಶಕ್ಕೆ ಕಾರಣವಾಗಿದೆ. ರಿಷಬ್ ಕಾಲ್ ಮೇಲೆ ಮಲಗಿದ್ದು ದೈವವಲ್ಲ, ಬದಲಾಗಿ ನರ್ತಕ ಅಂತ ಕಿಡಿಕಾರಿದ್ದಾರೆ. ದೈವ ನರ್ತಕ ಮುಖೇಶ್ ಪಂಬದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಆಕ್ರೋಶದ ಕಮೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕಾಮೆಂಟ್ಗಳಲ್ಲಿ ದೈವ ನರ್ತಕನಿಗೆ ಹಿಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ ಖಾತೆಗಳ ಕಮೆಂಟ್ ಸೆಕ್ಷನ್ಗಳೇ ಬಂದಾಗಿದ್ದಾವೆ. ಕೋಲ ವಿಡಿಯೋ ಹಾಕಲಾಗಿದ್ದ ಇನ್ಸ್ಟಾಗ್ರಾಮ್ ಖಾತೆ ಬಾರೆಬೈಲ್ ಹರಕೆ ಕೋಲದಲ್ಲಿ ದೈವ ನರ್ತಕ ಮುಖೇಶ್ ಪಂಜುರ್ಲಿ ದೈವದ ನರ್ತಕರಾಗಿದ್ದ ಮುಖೇಶ್ ಪಂಬದ ಕಾಂತಾರ ಚಿತ್ರಕ್ಕೂ ಮಾರ್ಗದರ್ಶನವನ್ನು ನೀಡಿದ್ರು. ಮುಖೇಶ್ ಪಂಬದ ದೈವಾರಾಧನೆ ಬಗ್ಗೆ ರಿಷಬ್ ಶೆಟ್ಟಿಗೆ ವಿಶೇಷ ಮಾಹಿತಿಯನ್ನು ಕೊಟ್ಟಿದ್ದರು. ಹಾಗಾದರೆ ದೈವ ನರ್ತಕರ ವಿರುದ್ಧ ಯಾವ ಕಾರಣಕ್ಕಾಗಿ, ಜೊತೆಗೆ ಏನೆಲ್ಲ ಆಕ್ರೋಶ ವ್ಯಕ್ತವಾಗಿದೆ ಅಂದರೆ, ಮುಖೇಶ್ ನರ್ತಕರಾಗಿದ್ದ ಕೋಲದಲ್ಲೇ ಕಾಂತಾರಕ್ಕೆ ಅನುಮತಿಯನ್ನು ನೀಡಲಾಗಿತ್ತು. ಮೊದಲ ಕಾಂತಾರಕ್ಕೆ ಅನುಮತಿಯನ್ನು ನಟ ರಿಷಬ್ ಇದೇ ಕೋಲದಲ್ಲಿ ಇದೇ ದೈವ ನರ್ತಕರಿಂದ ದೈವದಿಂದ ಪಡೆದುಕೊಂಡಿದ್ದರು. ಚಿತ್ರೀಕರಣದ ವೇಳೆ ಸಂಕಷ್ಟ ಎದುರಾಗಿದ್ದಾಗಲೂ ಕೂಡ ಪರಿಹಾರವನ್ನು ಇಲ್ಲಿಯೇ ಕಂಡುಕೊಳ್ಳಲಾಗಿತ್ತು. ಮುಖೇಶ್ ನರ್ತಕನಾಗಿದ್ದ ಕೋಲದಲ್ಲಿಯೇ ಪರಿಹಾರವನ್ನು ರಿಷಬ್ ಕೇಳಿದರು. ಸದ್ಯ ಹರಕೆ ಕೋಲ ಬೆನ್ನಲ್ಲೇ ದೈವ ನರ್ತಕನ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಕಾಂತಾರ ಚಾಪ್ಟರ್ 1 ಶೂಟಿಂಗ್ ಸೆಟ್ನಲ್ಲಿದ್ದ ಫೋಟೋ ವೈರಲ್ ಆಗಿದೆ. ಹೀಗಾಗಿ ಅನೇಕ ಜನ ಅದಕ್ಕೆ ಟೀಕೆ ಮಾಡಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ದೈವ ನರ್ತಕನ ವಿರುದ್ಧ ನಿಗಿ ಕೆಂಡ ಕಾಣಿಸ್ತಾ ಇದೆ. ಅನೇಕ ಇನ್ಸ್ಟಾಗ್ರಾಮ್ ಖಾತೆಗಳ ಕಮೆಂಟ್ ಸೆಕ್ಷನ್ಗಳು ಬಂದಾಗಿದೆ. ಕೋಲದ ವಿಡಿಯೋ ಅಪ್ಲೋಡ್ ಆಗಿದ್ದ ಇನ್ಸ್ಟಾಗ್ರಾಮ್ ಖಾತೆಗಳು ನೆಲಮೂಲ ನಂಬಿಕೆಯನ್ನು ಹಣಕ್ಕಾಗಿ ಮಾರಾಟ ಮಾಡಲಾಗಿದೆ. ಅವರದ್ದೇ ಅಪ್ಪಣೆ, ಅವರದ್ದೇ ಮಾರ್ಗದರ್ಶನ, ಅವರದ್ದೇ ನಿಯಮ, ಅವರದ್ದೇ ನುಡಿ. ನಿಮ್ಮ ಶೋಕಿಗೆ ದೈವದ ಹೆಸರು ಬಳಸಬೇಡಿ. ದೈವ ನರ್ತಕರಿಗೆ ತುಳುನಾಡಿನಲ್ಲಿ ವಿಶೇಷ ಗೌರವವಿದೆ. ಇಂಥವರಿಂದ ದೈವಕ್ಕೆ ಧಕ್ಕೆ ಆಗುತ್ತೆ. ಆ ದೈವವೇ ಅವರಿಗೆ ಬುದ್ಧಿ ಕೊಡಬೇಕು. ಈ ರೀತಿ ಹಲವು ಕಮೆಂಟ್ಗಳ ಮೂಲಕ ನೆಟ್ಟಿಗರು ಟೀಕೆಯನ್ನು ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಹೀಗೆ ದೈವದ ಹೇಳಿಕೆಯನ್ನು ಆಲಿಸ್ತಾ ಹೋಗಿ ರಿಷಬ್ ಶೆಟ್ಟಿಯ ಕಾಲ ಮೇಲೆ ಮಲಗಿದ್ದಿದೆಯಲ್ಲ, ಅದು ವಿವಾದಕ್ಕೆ ಕಾರಣ ಆಗಿದೆ. ಸ್ವಾಮಿ, ಅವನಿಗೆ ಇದರ ಅವಶ್ಯಕತೆ ಇಲ್ಲ. ಅವನು ನಿಜವಾದ ದೈವಾರಾಧನೆಯನ್ನು ಅವನ ಕೈಯಲ್ಲಿ ನಾಶ ಮಾಡಿದ್ದಾನೆ. ಒಬ್ಬ ಗುತ್ತಿನವನಿಗೆ ಅವನ ನಿರ್ಧಾರ ಇಲ್ಲ. ಅವನು ತಂತ್ರಿಯವರ ಹತ್ರ ಕೇಳೋದು, ತಂತ್ರಿಯವರು ಮತ್ತೊಬ್ಬನ ಹತ್ರ ಕೇಳೋದು. ನಿರ್ಧಾರಗಳು ಗುತ್ತಿನ ಮನೆಯಲ್ಲಿ ಇರಬೇಕಿತ್ತು. ಒಂದೇ ಒಂದು ದೈವಗಳಿಗೆ ಕೇಪುಲು, ಕಲಿ, ಕೋರಿ, ಪ್ರಾಕೃತಿಕವಾದ ಸ್ವತ್ತನ್ನು ಕೊಟ್ಟು ಎಲ್ಲಿಯೂ ಆರಾಧನೆ ಮಾಡಲಿಲ್ಲ. ಗುತ್ತಿನವನಿಗೆ ಏನಾಗಿದೆ ಅಂತ ಹೇಳಿದ್ರೆ, ಅವನಿಗೆ ವೇಷ್ಟಿ ಒಂದು ಬಟ್ಟೆ ಹಾಕ್ಕೊಂಡು ಶೋ ಮಾಡಿದರೆ ಸಾಕು. ಅವನಿಗೆ ಗತ್ತಿದೆ. ಅವನಿಗೆ ಯಾಕೆ ಬೇಕು ದೈವ? ಹೋದರೆ ಅವನ ಗೌರವ ಅವನಿಗೆ ಸಿಗ್ತದೆ, ಹರಿಕೆ ಬೀಳ್ತದೆ, ಹಣ ಬೀಳ್ತದೆ. ಎಲ್ಲಿಯಾದರೂ ಅವನು ಇದ್ದ ಜಾಗವನ್ನು ಮಾರಿ ಸಾಗುವಳಿ ಮಾಡದೆ ದೈವಪ್ರಿಯ ಕೆಲಸ ಮಾಡಲಿಲ್ಲ. ರಿಷಬ್ ಶೆಟ್ಟಿ 3 ವರ್ಷದಿಂದ ಅನ್ಯಾಯ ಮಾಡಿದ್ದು ಯಾರು? ದೈವಾರಾಧನೆಯನ್ನು ಮಾರಿದ್ದು. ಇವರೆಲ್ಲ 20 ವರ್ಷದಿಂದ ಮಾರಲಿಕ್ಕೆ ಶುರು ಮಾಡಿದ್ದಾರೆ ಸಂಸ್ಕೃತಿಯನ್ನಲ್ಲ. ಯಾಕೆ ಈಗ ನೋವಾಗುವುದು ಸಾಮಾನ್ಯ ಹರಿಕೆ ಆಗುವ ಭಕ್ತನಿಗೆ ಬಿಟ್ಟರೆ ಯಾವ ಗುತ್ತಿನವನಿಗೂ ನೋವಾಗುವುದಿಲ್ಲ, ಯಾವ ತಂತ್ರಿಗೂ ನೋವಾಗುವುದಿಲ್ಲ, ಯಾವ ನರ್ತನ ಅಂದರೆ ಇವರು ವ್ಯಾಪಾರಿಗಳಾಗಿದ್ದಾರೆ. ಇವರು ಎಲ್ಲರಿಗೂ ಈಗ ತಾಲೂಕು ಆಫೀಸ್, ಪಂಚಾಯತ್ ಆಫೀಸುಗಳಲ್ಲಿ ಆಗುವಂಥ ಲಂಚ ಇವರೊಳಗಡೆ ನಡೀತಾ ಇದೆ. ದೈವಾರಾಧನೆಯನ್ನು ಸಂಪೂರ್ಣವಾಗಿ ರಿಷಬ್ ಶೆಟ್ಟಿ ಸಿನಿಮಾ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಇವರ ಮಾತುಗಳನ್ನು ಗಮನಿಸ್ತಾ ಇದ್ದರೆ ದೈವದ ಪರಂಪರೆ, ಸಾಂಸ್ಕೃತಿಕ ನೆಲೆಗಟ್ಟಿನ ಮೇಲಿರುವಂತಹ ಕರೆ ಅಥವಾ ದೈವದ ನಂಬಿಕೆ ಇದೆಯಲ್ಲ, ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು ತಮ್ಮಣ್ಣ ಶೆಟ್ಟಿ ಹೇಳ್ತಾ ಇದ್ದಾರೆ. ಅನೇಕ ವರ್ಷಗಳಿಂದ ಇವರು ಮಾರಾಟ ಮಾಡ್ಕೊಂಡು ಬಂದಿದ್ದಾರೆ. ರಿಷಬ್ ಶೆಟ್ಟಿ 3 ವರ್ಷದಿಂದ ಮಾರಾಟ ಮಾಡ್ತಾ ಇದ್ದಾರೆ. ಅಲ್ಲಿಗೆ ದೈವವನ್ನು ಬಳಸಿಕೊಂಡು ಸಿನಿಮಾದವರು ದುಡ್ಡು ಮಾಡ್ತಾ ಇದ್ದಾರೆ, ದೈವವನ್ನು ಬಳಸಿಕೊಂಡು ನರ್ತಕರು ದುಡ್ಡು ಮಾಡ್ತಾ ಇದ್ದಾರೆ ಅನ್ನೋ ಅರ್ಥನ ಇದು ಅಂತ. ದಶರಥ್, ಹೌದು. ಏನೋ ಒಂದು ಬೂದಿ ಮುಚ್ಚಿದ ಕೆಂಡದ ರೀತಿ ಒಂದು ವಾತಾವರಣ ಇತ್ತು. ಯಾವಾಗ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಯಿತು, ಆ ಬಳಿಕ ಅದು ಒಂದರ ಅರ್ಥದಲ್ಲಿ ಸ್ಫೋಟಗೊಂಡಿದೆ. ಯಾಕಂದ್ರೆ ಕಾಂತಾರ ಮೊದಲ ಆವೃತ್ತಿ ಬಂದ ಸಂದರ್ಭ ಅದನ್ನ ಈ ಭಾಗದ ಜನರು ಕೂಡ ಒಪ್ಪಿದ್ರು. ಬಟ್ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ, ಯಾಕಂದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಅನುಕರಣೆಗಳಾಗ್ತಾ ಇದೆ ಮತ್ತು ಎಲ್ಲೆಲ್ಲ ಆರಾಧನೆಗಳು ನಡಿಬಾರದು ಅಂತ ಇದೆಯೋ ಆ ಜಾಗದಲ್ಲಿ ಆರಾಧನೆಯ ಮೂಲಕ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ರೀತಿಯ ಆಕ್ರೋಶಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಇದೀಗ ಇಲ್ಲೇ ಅಂದ್ರೆ ಮಂಗಳೂರಿನಲ್ಲಿ ನಡೆದಂತ ಒಂದು ಹರಕೆ ಕೋಲದ ಒಂದು ದೃಶ್ಯ ಏನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇತ್ತು.
ಆ ದೈವ ನರ್ತಕ ಹೋಗಿ ಆ ಹರಕೆ ಕೋಲದ ಸಂದರ್ಭ ರಿಷಬ್ ಶೆಟ್ಟಿಯ ತೊಡೆಯ ಮೇಲೆ ಮಲಗುವಂತ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಅದರ ವಿರುದ್ಧ ಈಗ ದೈವಾರಾಧಕರು ಸಿಡಿದೆದ್ದಿರುವಂತದ್ದು. ಈ ರೀತಿಯ ಒಂದು ನಿಯಮಗಳು ತುಳುನಾಡಿನ ದೈವಾರಾಧನೆಯಲ್ಲಿ ಇಲ್ಲ. ಇದೀಗ ಹೊಸದಾಗಿ ಶುರು ಮಾಡ್ಕೊಂಡಿರುವಂತದ್ದು. ಒಂದು ಅರ್ಥದಲ್ಲಿ ವ್ಯಾಪಾರೀಕರಣ ಇದರ ಮೂಲಕ ಮಾಡ್ತಾ ಇದ್ದಾರೆ. ಅಲ್ಲಿ ಬಂದಂತವರ ಮನ ಮೆಚ್ಚಿಸುವಂತಹ ರೀತಿಯಲ್ಲಿ ಏನ್ ಮಾಡಬೇಕು ಅದನ್ನ ಅತಿರೇಕದ ಮೂಲಕ ಈ ರೀತಿಯ ವರ್ತನೆಯನ್ನ ದೈವ ನರ್ತಕರು ಮಾಡ್ತಾ ಇದ್ದಾರೆ ಅನ್ನುವಂತಹ ರೀತಿಯ ಆಕ್ರೋಶಗಳನ್ನ ಸದ್ಯ ಆ ದೈವಾರಾಧಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು, ಇಲ್ವಾದಲ್ಲಿ ಇದು ದೈವಾರಾಧನೆಯ ಒಂದು ಪರಂಪರೆಗೆ ಒಂದು ಕಳಂಕದ ರೀತಿಯಲ್ಲಿ ಆಗುತ್ತೆ ಅನ್ನುವಂತಹ ರೀತಿಯ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ದೃಶ್ಯ ಎಷ್ಟು ವೈರಲ್ ಆಗಿದೆ ಅಂದ್ರೆ ಈ ಅನೇಕ ಇನ್ಸ್ಟಾಗ್ರಾಮ್ ಪೇಜ್ ಗಳಲ್ಲಿ ಕಮೆಂಟ್ ಸೆಕ್ಷನ್ ಗಳನ್ನೇ ಆಫ್ ಮಾಡಲಾಗಿದೆ. ಅಂದ್ರೆ ಆ ಮಟ್ಟಿಗೆ ಈ ದೈವ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಯಾವಾಗ ಮೊನ್ನೆ ರಣವೀರ್ ಸಿಂಗ್ ದೊಡ್ಡ ವೇದಿಕೆಯಲ್ಲಿ ಈ ತರ ಅನುಸರಣೆಯನ್ನ ಮಾಡಿದ್ರು, ಆ ಬಳಿಕ ಒಂದು ಆಕ್ರೋಶದ ಕಟ್ಟೆ ಒಡೆದಿತ್ತು. ಈ ಬೆನ್ನಲ್ಲೇ ಮಂಗಳೂರಿನ ಬಾರೆಬೈಲ್ನಲ್ಲಿ ರಿಷಬ್ ಶೆಟ್ಟಿ ಮತ್ತು ಹೊಂಬಾಳಿ ತಂಡದ ಒಂದು ಹರಕೆ ಕೋಲ ಕೂಡ ನಡೆದಿತ್ತು. ಹರಕೆ ಕೋಲದಲ್ಲಿ ಬಂದಂತ ಒಂದು ಸನ್ನಿವೇಶ, ಎಣ್ಣೆ ಬೂಲ್ಯವನ್ನ ನೀಡುವ ವೇಳೆಯಲ್ಲಿ ದೈವ ನರ್ತಕ ಹೋಗಿ ರಿಷಬ್ ಶೆಟ್ಟಿ ಅವರ ಮಡಿಲಲ್ಲಿ ಮಲಗುವಂತದ್ದು, ಆಮೇಲೆ ಅಲ್ಲಿನ ಆಯುಧವನ್ನ ತಲೆಗೆ ಹೊಡೆಯುವಂಥದ್ದು. ಈ ದೈವಾರಾಧಕರ ಆಕ್ಷೇಪ ಏನು ಅಂದ್ರೆ ಹಿಂದೆ ದೈವಾರಾಧನೆಯಲ್ಲಿ ಈ ರೀತಿಯ ನಿಯಮಗಳು ಇರಲಿಲ್ಲ, ಆದ್ರೆ ಈಗೀಗ ಕಾಂತಾರ ಬಂದ ಮೇಲೆ ದೈವ ನರ್ತಕರು ಕೂಡ ಅದನ್ನ ಅಳವಡಿಸ್ತಾ ಇದ್ದಾರೆ. ನಿಜವಾಗಿ ಅವರು ವಿರೋಧ ಮಾಡಬೇಕಿತ್ತು, ಆದ್ರೆ ಅವರೇ ಅಳವಡಿಸ್ತಾ ಇದ್ದಾರೆ. ಇದಕ್ಕೊಂದು ಕಡಿವಾಣ ಬೀಳಬೇಕು ಅನ್ನುವಂತ ರೀತಿಯ ಆಕ್ರೋಶಗಳು, ಒಂದು ಪ್ರತಿಭಟನೆಗಳು, ಆಂದೋಲನಗಳು ಸದ್ಯ ಇಲ್ಲಿ ನಡೀತಾ ಇರುವಂತದ್ದು ಅಷ್ಟೇ. ಎಸ್, ಥ್ಯಾಂಕ್ ಯು ಆದಿತ್ಯ ನಿಮ್ಮಲ್ಲ ಮಾಹಿತಿಗೆ.